ಹಲೋ, ಎಲ್ಲರಿಗೂ ನಮಸ್ಕಾರಗಳು. ನಾನು ಅಬ್ರಾಮ್ ಜೋಸಫ್, ಮನಿ ಮ್ಯಾಟ್ರಸ್ ಸಂಸ್ಥೆಯಿಂದ. ನಿನ್ನೆ ದಿವಸ ನಾವು ಶೇರು ಮಾರುಕಟ್ಟೆಯ ಬಗ್ಗೆ ಕಲಿತ್ವಿ. ಭಾರತದಲ್ಲಿ ಯಾವಾಗ ಪ್ರಾರಂಭವಾಯಿತು, ಸ್ಟಾಕ್ ಎಕ್ಸ್ಚೇಂಜ್ಗಳ ಬಗ್ಗೆ ಹಾಗೂ ಡಿಮ್ಯಾಟ್ ಅಕೌಂಟ್ಗಳನ್ನು ಹೇಗೆ ತೆಗೆದುಕೊಳ್ಳೋದು ಅನ್ನೋದ ವಿಷಯವಾಗಿ ನಿನ್ನೆ ನಾವು ಅಧ್ಯಯನ ಮಾಡಿದ್ವಿ. ಇವತ್ತಿನ ದಿವಸ, ಎರಡನೇ ದಿವಸ, ನಾವು ಶೇರ್ ಮಾರ್ಕೆಟ್ನಲ್ಲಿ ಆಗುವಂಥ ಲಾಭಗಳು ಯಾವುದು, ಏನು ವ್ಯಾಪಾರದ ಅನುಕೂಲಗಳು ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ 6 ಅಂಶಗಳ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇವೆ. ಹಾಗೂ ನಂತರ ಷೇರು ಮಾರುಕಟ್ಟೆಯ ವ್ಯಾಪಾರದ ಅನಾನುಕೂಲಗಳು ಅಥವಾ ಡಿಸ್ಅಡ್ವಾಂಟೇಜಸ್ ಏನಿದೆ ಅನ್ನೋದರ ಕುರಿತಾಗಿ ನಾವು ಇವತ್ತು ಒಂದು 7ರಿಂದ 8 ನಿಮಿಷಗಳ ಕಾಲ ಅಧ್ಯಯನ ಮಾಡಲಿಕ್ಕೆ ಇದ್ದೇವೆ. ಈ ಕಾರ್ಯಕ್ರಮವನ್ನು ವಿಡಿಯೋವನ್ನು ನೀವು ಒಂದು 2-3 ಸಲ ನೋಡಿದರೆ ನಿಮಗೆ ಇದರ ಬಗ್ಗೆ ಸಾಕಷ್ಟು ಅರಿವಾಗ್ತದೆ. ನೋಡೋಣ ನಾವು ಮುಂದಿನ ಭಾಗದಲ್ಲಿ. ಎರಡನೇ ದಿವಸದ ಷೇರು ಮಾರುಕಟ್ಟೆಯ ತರಬೇತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಷೇರು ಮಾರುಕಟ್ಟೆಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಇವತ್ತಿನ ದಿವಸ ಮುಖ್ಯವಾಗಿ ನಾವು ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡೋದ್ರಿಂದ ನಮಗಾಗುವಂಥ ಅನುಕೂಲಗಳು ಅಥವಾ ಲಾಭಗಳು ಮತ್ತು ಷೇರು ಮಾರುಕಟ್ಟೆಯಿಂದ ಯಾವ ರೀತಿ ಅನಾನುಕೂಲಗಳಿದ್ದಾವೆ ಅನ್ನೋದರ ವಿಚಾರವಾಗಿ ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ ಷೇರು ಮಾರುಕಟ್ಟೆಯಿಂದ ಆಗುವಂಥ ಲಾಭಗಳು, ಯಾವ ರೀತಿ ಇದು ಲಾಭವನ್ನು ಅಥವಾ ನಮಗೆ ಅನುಕೂಲಗಳನ್ನು ಹೊಂದಿಸಿಕೊಡ್ತದೆ ಅಂತೇಳಿ ನೋಡಿ. ಹಣ ಇರೋರ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಅದನ್ನು ಹಾಗೆ ಇಟ್ಕೊಳ್ಳಿಕ್ಕಾಗಲ್ಲ. ಆ ಹಣವನ್ನು ಅವರು ಅಭಿವೃದ್ಧಿಪಡಿಸಬೇಕು ಅಥವಾ ಅದನ್ನು ಹೆಚ್ಚಾಗಿ ಅದು ಅರ್ನ ಮಾಡುವಂಥ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು. ಸೊ ವಿಶೇಷವಾಗಿ ಹಣ ಇರುವಂಥವರಿಗೆ ಹಾಗೂ ನಿವೃತ್ತಿ ಹೊಂದಿದವರಿಗೆ ಅಥವಾ ಪೆನ್ಷನ್ ಇಲ್ಲದವರಿಗೆ, ತಾವು 60 ವಯಸ್ಸು ಅಥವಾ ವೃದ್ಧಾಪ್ಯದಲ್ಲಿ ಅವರಿಗೆ ಹಣ ಬೇಕಂತ ಹೇಳಿದರೆ ಅವರು ಉತ್ತಮವಾದಂಥ ಹಣ ಗಳಿಸುವಂಥ ಮಾರ್ಗದಲ್ಲಿ ಅದನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತದೆ. ಅದಕ್ಕಿರುವಂಥ 2 ದಾರಿ ಅಂದರೆ ಸಾಮಾನ್ಯವಾಗಿ ಒಂದನೆಯದು ಬ್ಯಾಂಕ್ನಲ್ಲಿ ನಿಕ್ಷೇಪವನ್ನು ಅಥವಾ ಡಿಪಾಸಿಟ್ನ ಇಡುವುದು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ, ಡಿಪಾಸಿಟ್ ಮಾಡಿದರೆ ನಮಗೆ ಜಾಸ್ತಿ ಅಂದರೆ 7.5% ಅಥವಾ 8% ಬಡ್ಡಿ ಸಿಗುತ್ತದೆ. ಈ 7.5 ಅಥವಾ 8% ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಇನ್ಫ್ಲೇಷನ್ ರೇಟಿಗೆ ಸಮವಾಗಿರುತ್ತೆ. ಹಾಗಂತ ಹೇಳಿದರೆ ನಮಗೆ 1 ವರ್ಷ ನಂತರ ನಾವು 100 ರೂಪಾಯಿ ಇಟ್ಟರೆ ನಮಗೆ 7.5 ರೂಪಾಯಿ ಸಿಗುತ್ತೆ. 107.5 ರೂಪಾಯಿ ಇನ್ಫ್ಲೇಷನ್ಗೆ ಸಮಕ್ಕೆ ಹೋಗುತ್ತೆ. ಮತ್ತು ಅದಲ್ಲದೆ ಈ 7.5 ರೂಪಾಯಲ್ಲಿ ಸುಮಾರು 1/3 ಏನೋ 3ರಲ್ಲಿ 1 ಭಾಗ ಏನಾಗುತ್ತೆ ಇನ್ಕಮ್ ಟ್ಯಾಕ್ಸಿಗೆ ಹೋಗಬೇಕಾಗ್ತದೆ. ಆದರೆ ನೀವು ಒಳ್ಳೆಯ ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿದರೆ, ಗ್ರೇಟ್ ಶೇರ್ನಲ್ಲಿ, ಗ್ರೇಟ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ, ಯಾವ ರೀತಿ ಗ್ರೇಟ್ ಕಂಪ್ನಿಗಳನ್ನು ಹುಡುಕೋದನ್ನು ನಿಮಗೆ ಅನಂತರ ಹೇಳ್ತೇನೆ ನಾನು. ಅಂಥ ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ಕನಿಷ್ಠ 14ರಿಂದ 18% ಇನ್ಕಮನ್ನು ನೀವು ಗಳಿಸ್ಬೋದು. ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ನಲ್ಲಿ ಆಗಿರಬೇಕು ಅನ್ನೋವಂಥ. ಸೊ ಉತ್ತಮವಾದಂಥ ಗಳಿಕೆ ಸಲ್ಲಿಸಲಿಕ್ಕೆ ಬಹಳ ಅನುಕೂಲಗಳು ಸ್ಟಾಕ್ ಮಾರ್ಕೆಟ್ನಲ್ಲಿ ಇದೆ. ಅದಕ್ಕಾಗಿ ಸ್ಟಾಕ್ ಮಾರ್ಕೆಟ್ ಕಳೆದ 600 ವರ್ಷಗಳಿಂದ ಪರಿಚಯದಲ್ಲಿದೆ ಹಾಗೂ ಬಹಳ ಜನಪ್ರಿಯವಾಗಿದೆ. ಇದು ಕನಿಷ್ಠ ದಿವಸಗಳಲ್ಲಿ, ಕೆಲವೇ ದಿವಸಗಳಲ್ಲಿ ಲಾಭ ಮಾಡಲಿಕ್ಕೆ ಒಂದು ಒಳ್ಳೆಯ ವ್ಯವಹಾರ ಅಲ್ಲ. ಸ್ಟಾಕ್ ಮಾರ್ಕೆಟ್ ಆ್ಯಕ್ಚುಲಿ ದೀರ್ಘಕಾಲೀನ ಇನ್ವೆಸ್ಟ್ಮೆಂಟಿಗೆ ಮಾತ್ರ ಯೋಗ್ಯವಾದದ್ದು. ಆಮೇಲೆ ಈ ಶೇರ್ ಮಾರ್ಕೆಟಲ್ಲಿ ನಿಮಗೆ ಹಣದ ಅಗತ್ಯ ಇದ್ದರೆ ನಿಮ್ಮ ಶೇರುಗಳನ್ನು ತಕ್ಷಣ ಮಾರಾಟ ಮಾಡ್ಬೋದು. ತಕ್ಷಣ ನಿಮಗೆ ಹಣ ಸಿಗುತ್ತೆ. ಮೊದಲೆಲ್ಲ 1 ದಿವಸ 2 ದಿವಸ ಕಾಯಬೇಕಾಗಿತ್ತು. ಇವಾಗ ನೀವು ಮಾರಾಟ ಮಾಡಬೇಕು ಅನ್ನೋದರೆ ಮಾರ್ಕೆಟ್ ಪ್ರೈಸ್ನಲ್ಲಿ ಅದನ್ನು ಮಾರಾಟ ಮಾಡಲಿಕ್ಕೆ ನೀವು ಬಯಸಿದರೆ ಬಟನ್ ಪ್ರೆಸ್ ಮಾಡಿದರೆ ಸಾಕು, ನಿಮ್ಮ ಶೇರುಗಳು ಮಾರಾಟವಾಗುತ್ತದೆ. ತಕ್ಷಣ ಅದರ ಅಮೌಂಟ್ ಸಹ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಬಂದು ಸೇರ್ತದೆ. ಮಾರನೇ ದಿನ ಹಣವನ್ನು ವಿಡ್ರಾ ಮಾಡ್ಬೋದು. ಇದು ಭಾಳ ಅನುಕೂಲ. ಸಾಮಾನ್ಯವಾಗಿ ನಮಗೆ ಒಂದು ಜಮೀನಿದ್ದರೆ ಅಥವಾ ಒಂದು ಸೈಟ್ ಇದ್ದರೆ ಅಥವಾ ಒಂದು ಮನೆ ಇದ್ದರೆ ಅಥವಾ ಬಂಗಾರ ಇದ್ದರೂ ಸಹ ತಕ್ಷಣ ಮಾರಾಟ ಮಾಡಲಿಕ್ಕಾಗಲ್ಲ. 2-3 ದಿವಸ, 2-3 ತಿಂಗಳುಗಳು ಕೆಲವೊಮ್ಮೆ ಹಿಡಿತದೆ. ವಿಶೇಷವಾಗಿ ಲ್ಯಾಂಡೆಲ್ಲ ಆದರೆ 2-3 ತಿಂಗಳು ಅಂತೂ ಕನಿಷ್ಠ ಖರೀದಿ ಮಾಡಲಿಕ್ಕಾದರೂ, ವ್ಯಾಪಾರ ಮಾಡಲಿಕ್ಕಾದರೂ. ಆದರೆ ಇಲ್ಲಿ ಸೆಕೆಂಡ್ಗಳಲ್ಲಿ ನೀವು ನಿಮ್ಮ ಸ್ಟಾಕ್ಗಳನ್ನು ಮಾರಾಟ ಮಾಡಬಹುದು. ಅದರ ದುಡ್ಡು ನಿಮ್ಮ ಖಾತೆಗೆ ತಕ್ಷಣ ನಿಮಗೆ ಸಿಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಈ ಶೇರುಗಳನ್ನು ತೆಗೆದುಕೊಂಡಾಗ ನಿಮಗೆ ಡಿವಿಡೆಂಡ್ ಸಿಗ್ತದೆ, ಲಾಭಾಂಶ ಸಿಗ್ತದೆ. ಸೊ ನೀವು ಶೇರುಗಳನ್ನು ತಗೊಂಡಾಗ ನೀವು ಆ್ಯಕ್ಚುಲಿ ನಿಮ್ಮ ಶೇರುಗಳು ಎಷ್ಟು ಪ್ರಮಾಣದಲ್ಲಿದೆ ಅವುಗಳ ಪ್ರಮಾಣದಲ್ಲಿ ನೀವು ಅದರ ಮಾಲಕರಾಗಿರ್ತೀರಿ. ಅವುಗಳು ಲಾಭ ಗಳಿಸಿದಾಗ ಅವುಗಳಲ್ಲಿ ಸ್ವಲ್ಪ ಪಾಲನ್ನು ನಿಮಗೆ ನಗದಾಗಿ ಅವರು ಕೊಡ್ತಾರೆ. ಒಳ್ಳೆಯ ಕಂಪನಿಗಳು ಡಿವಿಡೆಂಡನ್ನು ಕೊಡ್ತಾರೆ. ಡಿವಿಡೆಂಡ್ ಕೊಡುವಂಥ ಕಂಪನಿಗಳು ಏನಂತ ಹೇಳಿದ್ರೆ ತಾವು ಗಳಿಸಿದಂಥ ಲಾಭಗಳಲ್ಲಿ ಪಾಲುದಾರರಂಥ ಶೇರ್ ಹೋಲ್ಡರ್ಸ್ಗೂ ಸಹ ಕೊಡ್ತಾರೆ. ಸೊ ಆ ರೀತಿಯಾದಂಥದಿಂದ ನಮಗೆ ಪ್ರತಿ ವರ್ಷ ಕೆಲವೊಂದು ಕಂಪನಿಗಳು 3 ತಿಂಗಳಿಗೊಮ್ಮೆ ಡಿವಿಡೆಂಡ್ ಕೊಡುವಂಥ ಕಂಪನಿಗಳಿದ್ದಾವೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಆಮೇಲೆ
ನಮಗೆ ನಾನು ಈಗ ಹೇಳಿದ ಹಾಗೆಯೇ ನಮಗೆ ಕಂಪನಿಯಲ್ಲಿ ಮಾಲೀಕತ್ವ ಸಿಗ್ತದೆ, ವೋಟಿಂಗ್ ರೈಟ್ ಸಿಗ್ತದೆ. ಆಮೇಲೆ ನಾನು ಇನ್ಫ್ಲೇಷನ್ ಬಗ್ಗೆ ಹೇಳಿದೆ ಅಥವಾ ಹಣದುಬ್ಬರದ ಬಗ್ಗೆ ಹೇಳಿದೆ. ನಮ್ಮ ಭಾರತ ದೇಶದಲ್ಲಿ ಹಣದುಬ್ಬರ ಸಾಮಾನ್ಯವಾಗಿ 6-7% ಇದೆ. ಆದರೆ ನಾವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದರೆ, ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತಂದರೆ ಸಾಮಾನ್ಯವಾಗಿ ಶೇರ್ ಮಾರ್ಕೆಟ್ 15-20% ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಿಫ್ಟಿ ಆದರೆ ಸಾಧಾರಣ 12-14%, 15% ಪ್ರತಿ ವರ್ಷ ಇರುತ್ತೆ. ಒಳ್ಳೆಯ ಷೇರುಗಳು 15-20% ಪ್ರತಿ ವರ್ಷ ಇರುತ್ತೆ. ಸೊ ಹಾಗಾಗಿ ಹಣದುಬ್ಬರವನ್ನು ಇದು ಹಿಂದಕ್ಕಾಗುತ್ತದೆ, ಹಣದುಬ್ಬರದ ಸಮಸ್ಯೆ ಇರಲ್ಲ. ಆಮೇಲೆ ಈ ಶೇರ್ ಮಾರುಕಟ್ಟೆ ಅನ್ನುವಂಥದ್ದು ಒಂದು ನಿಯಂತ್ರಿತವಾದಂಥ ಒಂದು ವ್ಯವಸ್ಥೆ ಆಗಿದೆ. ನಾನು ನಿನ್ನೆ ಹೇಳಿದ ಹಾಗೆ ಸೆಬಿ ಇದೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಅನೇಕ ಥರವಾದ ಕಾಯ್ದೆ ಕಾನೂನುಗಳನ್ನು ತಂದು ಕಂಪನಿಗಳ ಮೇಲೆ, ಬ್ರೋಕರ್ಗಳ ಮೇಲೆ, ಬ್ಯಾಂಕ್ಗಳ ಮೇಲೆ, ವ್ಯವಹಾರಸ್ಥರ ಮೇಲೆ, ಇನ್ವೆಸ್ಟರ್ಸ್ ಮೇಲೆ ಎಲ್ಲ ಹದ್ದಿನ ಕಣ್ಣುಗಳನ್ನು ಇಟ್ಟಿದೆ. ಯಾವ ರೀತಿ ವ್ಯವಹಾರಗಳು ಮಾಡ್ತಾ ಇದ್ದಾರೆ. ಸೊ ಯಾರೂ ಮೋಸ ಮಾಡುವ ಹಾಗೆ ಇಲ್ಲ, ತಪ್ಪುಗಳು ಮಾಡುವ ಹಾಗಿಲ್ಲ ಅಂತ ಕಂಪನಿಗಳನ್ನು ಅವರು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಡ್ತಾರೆ. ಹಾಗಾಗಿ ನಮ್ಮ ಆಸಕ್ತಿಗಳನ್ನು ಅವರು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಗ್ರಾಹಕರ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಅವರು ಏನು ಮಾಡ್ತಾರೆ ಅಂದರೆ ಅನೇಕ ಥರವಾದಂಥ ಕಠಿಣತರವಾದಂಥ ನಿಯಮಗಳನ್ನು ಜಾರಿಗೆ ತಂದು ಅದನ್ನು ಜಾರಿಗೆ ತರುವಲ್ಲಿ ಅಥವಾ ಅದನ್ನು ನೋಡುವಲ್ಲಿ ಎಚ್ಚರಿಕೆ ವಹಿಸ್ತದೆ. ಇನ್ನು ಶೇರ್ ಮಾರ್ಕೆಟಿಂದ ಇರುವಂಥ ಅನಾನುಕೂಲಗಳು ಯಾವುದು ಅಂತ ಹೇಳಿದರೆ, ಈ ಶೇರ್ ಮಾರ್ಕೆಟ್ ಎಲ್ಲ ವ್ಯವಹಾರಗಳು ಮಾರುಕಟ್ಟೆಯ ಏರಿಳಿತಕ್ಕೆ ಒಳಗಿರ್ತದೆ. ಸಬ್ಜೆಕ್ಟ್ ಮಾರ್ಕೆಟ್ ಕಂಡೀಷನ್ಸ್ ಅನ್ನುವಂಥ ಅಡ್ವರ್ಟೈಸ್ಮೆಂಟನ್ನು ನೀವು ನೋಡಿರ್ಬೋದು. ಯಾಕೆ ಇದು ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಶೇರ್ ಮಾರ್ಕೆಟ್ಟೆ ಒಂದೇ ರೇಟ್ನಲ್ಲಿದ್ದರೆ ಯಾರೂ ಅದರಲ್ಲಿ ವ್ಯವಹಾರ ಮಾಡಲ್ಲ. ಏರಲಿಕ್ಕೆ ಏನು ಕೊಡ್ತಂದರೆ ಅವಕಾಶಗಳನ್ನು ಕೊಡ್ತದೆ. ಈ ಏರಿಳಿಕೆ ಸಾಮಾನ್ಯ ಮಟ್ಟದಲ್ಲಿದ್ದರೆ ಪರವಾಗಿಲ್ಲ, ಆದರೆ ಕೆಲವೊಮ್ಮೆ ಬಹಳ ಹೆಚ್ಚು ಬಹಳ ಕಡಿಮೆ ಆಗ್ತದೆ. ಯಾಕೆ ಹೀಗಾಗ್ತದೆ ಅಂತ ಹೇಳಿದ್ರೆ, ನೋಡಿ, ಭಾರತದ ಶೇರ್ ಮಾರ್ಕೆಟ್ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಸೀಮಿತವಾಗಿದೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಘಟನೆಗಳು ಸಂಭವಿಸುತ್ತೆ ಇವುಗಳ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಯುದ್ಧ ಆದರೆ, ಉದಾಹರಣೆಗೆ ಇಸ್ರಾಯೇಲ್ ಮತ್ತು ಹಮಾಸ್ ವಾರ್ ಆಗಲಿ, ಅಥವಾ ಉಕ್ರೇನ್ ಮತ್ತು ರಷ್ಯಾ ಯುದ್ಧ, ಈ ರೀತಿಯಾದಂಥ ಘಟನೆಗಳು. ಆಮೇಲೆ ಕೆಲವೊಂದು ರಾಷ್ಟ್ರಗಳು ಮಾಡುವಂಥ ಆರ್ಥಿಕ ನೀತಿಗಳು ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ರಾಷ್ಟ್ರಗಳ ಉತ್ಪಾದನೆ ಮೇಲೆ, ಆಮೇಲೆ ಮಾರಾಟಗಳ ಮೇಲೆ ಡೈರೆಕ್ಟ್ಲಿ ಆಗಲಿ ಇಂಡೈರೆಕ್ಟ್ಲಿ ಅವು ತಮ್ಮ ಪರಿಣಾಮವನ್ನು ಬೀರುತ್ತವೆ. ಉದಾಹರಣೆಗಾಗಿ ಈ ನಾಳೆಯಿಂದ ಏಪ್ರಿಲ್ 2ನೇ ತಾರೀಕಿನಿಂದ ಅಮೇರಿಕದವರು ಟ್ಯಾರಿಫ್ ಬದಲಾವಣೆಗಳಲ್ಲಿ ಭಾಳ ತಂದಿದ್ದಾರೆ. ಒಂದು ರೀತಿಯ ಟ್ಯಾರಿಫ್ ವಾರ್ ನಡೀತಾ ಇದೆ. ಸೊ ಹಾಗಾಗಿ ಅದು ಮಾರುಕಟ್ಟೆ ಮೇಲೆ ಬಹಳ ಗಂಭೀರತರವಾದಂಥ ಪರಿಣಾಮಗಳನ್ನು ಉಂಟು ಮಾಡ್ತದೆ. ಸೊ ಈ ರೀತಿಯಾದಂಥ ನಮ್ಮ ನೀತಿ ನಿಯಮಗಳು, ಪಾಲಿಸಿ ಡಿಸಿಷನ್ಸ್ ಏನು ಮಾಡ್ತಾವೆ ಅಂತಂದರೆ ಮಾರ್ಕೆಟನ್ನು ಬಹಳ ಏರಿಳಿತಕ್ಕೆ ತಂದುಕೊಳ್ಳುವಂಥ ಚಾನ್ಸ್ ಇದೆ. ಆಮೇಲೆ ಶೇರ್ ಮಾರ್ಕೆಟಲ್ಲಿ ನೀವು ಉತ್ತಮವಾದಂಥ ರೀತಿಯಲ್ಲಿ ಶೇರುಗಳನ್ನ ಸೆಲೆಕ್ಟ್ ಮಾಡದೆ ಹೋದರೆ, ನಿಮಗೆ ಅನಿಸಿದ ಹಾಗೆ ನೀವು ಶೇರುಗಳನ್ನ ತೊಗೊಂಡ್ರೆ, ಯಾರೋ ಹೇಳಿದಿರುವಂಥ ಶೇರ್ ತೊಗೊಂಡ್ರೆ ಅಥವಾ ಟಿ ವಿಯಲ್ಲಿ ಹೇಳಿದಿರುವಂಥ ಶೇರ್ ತೊಗೊಂಡ್ರೆ, ನೀವು ಖಂಡಿತ ನಿಮ್ಮ ಬಂಡವಾಳವನ್ನು ಕಳೆದುಕೊಳ್ಳುವಂಥ ಚಾನ್ಸ್ ಇದೆ. ಟಿ ವಿಯವರು ಹೇಳಲಿಕ್ಕೆ ಬೇರೆ ಎಲ್ಲ ಅನೇಕ ಕಾರಣಗಳಿರ್ತವೆ. ಅದನ್ನೆಲ್ಲ ನಂಬಿಕೊಂಡು ನೀವು ಅವರು ಹೇಳಿದರು ಅಂಥದ್ದು ನೀವು ಅದರ ಸ್ಟಡಿ ಮಾಡಿ ತಗೊಳ್ಬಹುದು ಹೇಗೆ ಅನ್ನೋದನ್ನು ಸರಿಯಾದ ಕ್ರೈಟೇರಿಯಾಗಳ ಮೂಲಕ ಅಧ್ಯಯನ ಮಾಡಿದ ನಂತರ ಮಾತ್ರ ನೀವು ಇದರ ತೀರ್ಮಾನ ಕೈಗೊಂಡು ಶೇರುಗಳನ್ನು ತೆಗೆದುಕೊಳ್ಳಬೇಕು. ಅನೇಕ ಸಲ ಭಾವನಾತ್ಮಕವಾದಂಥ ಅಥವಾ ಹಠಾತ್ ಆದಂಥ ಖರೀದಿಗಳನ್ನು ನಾವು ಜನರು ಮಾಡ್ತಾರೆ. ಸಾಮಾನ್ಯವಾಗಿ ಮಾರ್ಕೆಟ್ ಅಪ್ ಟ್ರೆಂಡ್ನಲ್ಲಿದ್ದಾಗ ಮಾರ್ಕೆಟ್ನಲ್ಲಿ ಎಲ್ಲರೂ ಮುಗಿ ಬೀಳ್ತಾರೆ ಪರ್ಚೇಸ್ ಮಾಡಲಿಕ್ಕೆ. ಆ್ಯಕ್ಚುಲಿ ಮಾರ್ಕೆಟ್ ಅಪ್ ಟ್ರೆಂಡ್ನಲ್ಲಿದ್ದಾಗ ಜನ ಮಾರಾಟ ಮಾಡಬೇಕು. ಅಫ್ಕೋರ್ಸ್ ಒಬ್ಬರು ಮಾರಾಟ ಮಾಡಿದಾಗ ಮಾತ್ರ ಇನ್ನೊಬ್ಬರು ಖರೀದಿ ಮಾಡಲಿಕ್ಕೆ ಬರ್ತದೆ. ಬಟ್ ಒಳ್ಳೆಯ ಇಂಟೆಲಿಜೆಂಟ್ ಇನ್ವೆಸ್ಟರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮಾರ್ಕೆಟ್ ಅಪ್ ಟ್ರೆಂಡ್ನಲ್ಲಿ ಇದ್ದಾಗ ತನ್ನ ಶೇರುಗಳನ್ನು ಮಾರಾಟ ಮಾಡ್ತಾನೆ, ಲಾಭ ಗಳಿಸ್ತಾನೆ. ಆದರೆ ಸಾಮಾನ್ಯವಾಗಿ ಜನ ಅಪ್ ಟ್ರೆಂಡ್ ಇದ್ದಾಗ ಸಾಮಾನ್ಯ ಜನ ಶೇರುಗಳನ್ನು ಖರೀದಿ ಮಾಡ್ತಾರೆ. ಅದು ಭಾಳ ತಪ್ಪು. ಮಾರ್ಕೆಟ್ ಡೌನ್ ಹೋದಾಗ ಖರೀದಿ ಮಾಡಬೇಕು. ಈಗ ಅಫ್ಕೋರ್ಸ್ ಭಾಳ ಡೌನ್ನಲ್ಲಿದೆ, ಖರೀದಿ ಮಾಡಲಿಕ್ಕೆ ಒಳ್ಳೆಯ ಸಮಯ. ಸೊ ಆಮೇಲೆ ಇದರಲ್ಲಿ ಕನಿಷ್ಠ ಸ್ವಲ್ಪ ಜ್ಞಾನ ಬೇಕು. ಯಾಕಂದರೆ ನೀವು ಕಷ್ಟಪಟ್ಟು ದುಡಿದಂಥ ಹಣವನ್ನು ಇದರಲ್ಲಿ ಹಾಕ್ತಾ ಇದ್ದೀರಿ. ಆ ಹಣ ಸುಮ್ಮನೆ ಕಳ್ಕೊಳ್ಬಾರ್ದು, ಕಲಿಯಬೇಕು. ಕಲಿತ ನಂತರ ಅದನ್ನು ಗಳಿಸ್ಬೇಕು. ಈಗ ನೀವು ಡ್ರೈವಿಂಗ್ ಮಾಡ್ತೀರಿ, ಡ್ರೈವಿಂಗ್ ಕಲಿದೆ ನೀವು ರಸ್ತೆಯಲ್ಲಿ ಓಡಿಸ್ಲಿಕ್ಕೆ ಸಾಧ್ಯನಾ? ಈಜಾಡಲಿಕ್ಕೆ ನಿಮಗೆ ಬರದೆ ನೀವು ನೀರಿನಲ್ಲಿ ಇಳಿದು ಈಜಾಡ್ಲಿಕ್ಕೆ ಸಾಧ್ಯನಾ? ಯಾವ ರೀತಿ ನಿಮ್ಮ ಬದುಕು ಅಥವಾ ನಿಮ್ಮ ಜೀವ, ಇತರರ ಜೀವ ಇಂಪಾರ್ಟೆಂಟ್ ಆಗಿದೆ, ಹಾಗೆ ನೀವು ಗಳಿಸಿದ ಹಣವನ್ನು ನೀವು ಶೇರ್ನಲ್ಲಿ ಹಾಕುವಾಗ ಅದರ ಬಗ್ಗೆ ಕನಿಷ್ಠವಾದಂಥ ಜ್ಞಾನ ನಿಮಗಿದ್ದರೆ ಒಳ್ಳೆಯದು. ಆಮೇಲೆ ಸರ್ಕಾರಿ ನೀತಿಗಳು, ತೆರಿಗೆಗಳು, ಮಾರುಕಟ್ಟೆ ಸ್ಥಿತಿಗತಿಗಳು ಇವೆಲ್ಲ ಏನು ಮಾಡ್ತಾವೆ ಅಂದರೆ
ಒಂದು ಶೇರ್ ಪ್ರೈಸನ್ನು ಹೆಚ್ಚು ಕಡಿಮೆ ಮಾಡ್ತಾ ಇರ್ತದೆ. ಹೀಗಾಗಿ ಏನಾಗ್ತದೆ, ಒಂದು ಸ್ಥಿರತೆ ಇರಲಿಕ್ಕಿಲ್ಲ ಕೆಲವೊಮ್ಮೆ. ಅದರಲ್ಲಿ ವಿಶೇಷವಾಗಿ ನೀವು ಬಯಸುವಂಥ ಶೇರ್ಗಳನ್ನು, ನೀವು ಇಷ್ಟಪಟ್ಟ ಶೇರ್ಗಳನ್ನು ನಿಮ್ಮ ಊರಿನ ಹತ್ತಿರ ಇರುವಂಥ ಕಂಪನಿಯ ಶೇರ್ಗಳನ್ನ ತೆಗೆದುಕೊಂಡ್ರೆ ಅದೆಲ್ಲ ಹೋಗುವಂಥ ಚಾನ್ಸ್ಗೆ ಇರ್ತವೆ. ಆಮೇಲೆ ಇನ್ನೂ ಒಂದು ಬಹಳ ವಿಚಿತ್ರ ಅಂತ ಹೇಳಿದ್ರೆ, ಜನ ಬಹಳ ದುರಾಸೆಯ ಸ್ವಭಾವದಾರಾಗಿದೆ. ನಾನು ಸಹ ಹೌದು. ನಮಗೆಲ್ಲ ಏನಂದರೆ ಇದ್ದಕ್ಕಿದ್ದಾಗ ರಾತ್ರಿ ಶ್ರೀಮಂತರಾಗಬೇಕನ್ನುವಂಥ ಕನಸು ಇರ್ತದೆ. ಹಾಗಾಗಿ ನಾವು ಶೇರ್ ಮಾರ್ಕೆಟ್ ಅಂದರೆ ಲಾಟ್ರಿ ಹೊಡಿತದೆ ಅಂಥೇಳಿ ನಾವು ತಗೋತೇವೆ. ಆ್ಯಕ್ಚುಲಿ ಅಂಥವ್ರು ದಿವಾಳಿ ಆಗ್ತಾರೆ. ಶೇರ್ ಮಾರ್ಕೆಟ್ ನಿಜವಾಗಿರೋದು ದೀರ್ಘಕಾಲೀನ ಇನ್ವೆಸ್ಟ್ಮೆಂಟಿಗಾಗಿ. ಸೊ ಅದನ್ನು ದೃಷ್ಟಿ ಇಟ್ಟುಕೊಂಡು ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡುವುದು ಹೇಗೆ ಅನ್ನೋದನ್ನು ನಿಮಗೆ ಮುಂಬರುವಂಥ ದಿವಸಗಳಲ್ಲಿ ನಾನು ತಿಳಿಸ್ತೇನೆ. ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅಂತ ತಿಳಿಸ್ತೇನೆ. ಅದರ ಬೇಸ್ ಮೇಲೆ ನೀವು ಅದನ್ನು ಖರೀದಿ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋವನ್ನು 1 ಅಥವಾ 2 ಸಲ ನೋಡಿರಿ, ನೋಟ್ಸನ್ನು ಬರ್ಕೊಳ್ರಿ. ಥ್ಯಾಂಕ್ ಯು. ಹ್ಯಾವ್ ಎ ವಂಡರ್ಫುಲ್ ಡೇ.